ನಾವು ಇವತ್ತು ಒಂದು ಕಷ್ಟವಾದಂತ ಒಂದು ಸಿಚುವೇಶನ್ ಅಲ್ಲಿ ಇದ್ದೀವಿ. ಮೊನ್ನೆ ಮಂಡ್ಯಲ್ಲಿ ಏನಾಯ್ತು ಅಂತ ನೀವೆಲ್ಲ ನೋಡಿದ್ದೀರಾ, ನೀವೆಲ್ಲ ಟಿವಿ ಹಾಕಿದ್ರೆ ಇದನ್ನ ನೋಡಿದ್ದೀರಾ. ನಾನು ಕೈ ಮುಗಿದು ನನ್ನ ಯುವಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಭಾವುಕರಾಗಬೇಡಿ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಈ ಸಂವಿಧಾನವನ್ನ ನಂಬುವವರು, ಈ ಸಂವಿಧಾನವನ್ನ ಎತ್ತಿ ಹಿಡಿಯೋರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು. ಪರಿಶುದ್ಧ ಕುರಾನಲ್ಲಿ ಹೇಳಿದೆ, ನೀನು ಇರುವಂತ ಜನ್ಮ ಭೂಮಿಯನ್ನ ನೀನು ರಕ್ಷಣೆ ಮಾಡ್ಕೊಬೇಕು, ಅದರ ಕಾಯ್ದೆಯನ್ನ ನೀನು ಕಾಪಾಡಬೇಕು ಅಂತ ಹೇಳಿದೆ. ಕುರಾನಲ್ಲಿ ಹೇಳಿರೋ ಮಾತನ್ನ ನಾವು ಕಾಪಾಡಬೇಕು. ನಾವು ಮುಸ್ಲಿಮರು ಶಾಂತಿ ಪ್ರಿಯರು, ನಾವು ಯಾವುದು ಕೂಡ ಇಂಥ ಕೋಮ ಗಲಭೆಗಳ ಆಗದೆ ಇರೋ ಹಂಗೆ ನಮಗ್ ನೋವಾದ್ರೂ ಕೂಡ ಆ ನೋವನ್ನ ತಡ್ಕೊಂಡು ನಾವೆಲ್ಲ ಒಂದು ಅಂತ ಮುಂದೆ ಹೋಗ್ಬೇಕು. ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಮುಸಲ್ಮಾನ ಸಹೋದರರೇ, ನಾವೆಲ್ಲರೂ ಕೂಡ ಮೊದಲ ಭಾರತೀಯರು, ನಾವೆಲ್ಲರೂ ಕೂಡ ಸಂವಿಧಾನವನ್ನ ಜೊತೆಗೆ ಎತ್ತಿ ಹಿಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡು ಆ ಪರಿಶುದ್ಧ ಕುರಾನನ್ನ ನಂಬಿ ಆ ಕುರಾನಲ್ಲಿ ಕೊಟ್ಟಿರುವಂತ ರೀತಿಯಲ್ಲಿ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ಹೇಳುತ್ತೆ ದಾಡಿ ಬಿಡಿ ಅಂತ ನಾವು ದಾಡಿ ಬಿಡ್ತೀವಿ, ಟೋಪಿ ಹಾಕೊಳ್ಳಿ ಅಂದ್ರೆ ಟೋಪಿ ಹಾಕೊಳ್ತೀವಿ, ನಮಾಜ್ಗೆ ಹೋಗಿ ಅಂದ್ರೆ ನಮಾಜ್ಗೆ ಹೋಗ್ತೀವಿ. ಆದ್ರೆ ಹೇಳ್ಕೊಡುವಂತ ಮೇನ್ ರೀಸನ್ ಏನು? ನಾವು ಯಾರನ್ನು ಮೋಸ ಮಾಡಬಾರ್ದು, ಯಾರನ್ನು ಸುಳ್ಳು ಹೇಳಬಾರ್ದು, ಜಕಾತ್ ಕೊಡ್ಬೇಕು. ಇದನ್ನ ಯಾವುದು ನಾವು ಮಾಡ್ತಾ ಇಲ್ಲ. ದಾಡಿ ಹಾಕೊಂಡು ಟೊಪ್ಪಿ ಹಾಕೊಂಡು ಒಬ್ಬನ ಮಾಡಿಸಿದ್ರೆ ನಮ್ಮ ಮುಸಲ್ಮಾನರ ಬಗ್ಗೆ ಏನ್ ಜನ ತಿಳ್ಕೊಳ್ತಾರೆ? ನಾನು ಹೇಳೋದು ಇಷ್ಟೇ, ನಾವೆಲ್ಲ ಮುಸಲ್ಮಾನರು ನಮ್ಮ ಜೀವನದಿಂದ, ನಾವು ನಡೆಯುವಂತ ರೀತಿಯಿಂದ ಬೇರೆಯವರನ್ನ ನಮ್ಮ ಪರವಾಗಿ ಬರುವಂತೆ ನಾವು ಮಾಡಬೇಕು, ನಮ್ಮ ನಡವಳಿಕೆಯಿಂದ ನಾವು ಮಾಡ್ಕೊಬೇಕು. ನಾನು ಇಷ್ಟನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.